ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಶೇರ್ ಮಾಡತ್ತೀನಿ. ಇದು ವರ್ಷ ಇಟ್ಟರು ಕೆಡದೇ ಇರುವಂಥ ಉಪ್ಪಿನಕಾಯಿ. ಇದನ್ನು ಮಾಡೋಕೆ ಮೊದಲಿಗೆ ನಾ ಇಲ್ಲಿ ಇಲ್ಲಿ 7 ಮಾವಿನ ಹಣ್ಣನ್ನ ತೊಗೊಂಡಿವಿ. ನೀವು ಯಾವ ರೀತಿ ಆದರೂ ಮಾವಿನ ಹಣ್ಣನ್ನ ತೊಗೋಬೋದು. ಕೆ ಜಿ ಅಂತ ನೋಡೋದಾದರೆ ಇದು 2 kg ಆಗಬಹುದು. ಇದನ್ನು ನಾವು ಸ್ವಚ್ಛಗೆ ಈ ರೀತಿ ಒಂದ್ಸತಿ ನೀರೊಳಗೆ ತೊಳೆದು ಇದನ್ನು ನಾವು ಕಾಟನ್ ಬಟ್ಟೆ ಒಳಗೆ ಚೆಂದಾಗಿ ನಾವು ಫಸ್ಟು ಒರೆಸ್ಕೋಬೇಕು. ಈ ರೀತಿ ಮಾವಿನಕಾಯಿ ಒಳಗೆ ಒಂದು ಹನಿನೂ ನೀರಿಲ್ಲದೆ ಇರೋ ಥರ ನಾವು ಒರೆಸ್ಕೋಬೇಕು. ಈ ರೀತಿ ಮಾವಿನಕಾಯಿ ಒಳಗೆ ಒಂದು ಹನಿನೂ ನೀರು ಇರದೇ ಇರೋ ಥರ ಒರೆಸ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ಈಗ ಇದನ್ನು ಮಾಡೋಕೆ ಮೊದಲಿಗೆ ಸಾಸಿವೆನ ತೊಗೊಂಡೀನಿ. ನೀವು ಎಷ್ಟು ಉಪ್ಪಿನಕಾಯಿ ಮಾಡ್ತೀರಿ ಅನ್ನೋದ್ರ ಮ್ಯಾಗ ಎಷ್ಟು ಮಾವಿನಕಾಯಿನ ತೊಗೊಂಡಿರ್ತೀರಿ ಅದನ್ನು ನೋಡಿ ಸಾಸಿವೆನ ತೊಗೋಬೇಕು. ನೀವು ಕ್ವಾಂಟಿಟಿನ ನೋಡಿ ತೊಗೋಬೇಕು. ಇದಾದಮೇಲೆ ನಾನಿಲ್ಲಿ ಉಪ್ಪನ್ನ ತೊಗೊಂಡಿನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಬಳಸ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ 1 ಸ್ಪೂನಷ್ಟು ನಾವು ತೊಗೊಂಡಿರುವಂಥ ಸ್ಪೂನಿಂದ 1 ಸ್ಪೂನಷ್ಟು ಮೆಂತ್ಯ ಕಾಳು, ಅದಾದಮೇಲೆ ಕೆಂಪು ಖಾರ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತೊಗೋಬೇಕು. ನಾನು ಇಲ್ಲಿ ಮನೇಲಿ ಮಾಡಿರುವಂಥದ್ದನ್ನು ಖಾರನ ಒಂದು ಸ್ವಲ್ಪ ತೊಗೊಂಡಿನಿ. ಮೊದಲಿಗೆ ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ಸಣ್ಣದಾಗಿ ಪೀಸಾಗಿ ಮಾಡಿ ಇಟ್ಕೋಬೇಕು. ಈ ರೀತಿ ಹೆರ್ಚುವಾಗಲೂ ಅಷ್ಟೇ ನಾವು ಇದಕ್ಕೆ ಒಂಚೂರು ನೀರು ಇರಬಾರ್ದು. ಇದೇ ರೀತಿ ನಾವು ಡ್ರೈ ಆಗನ ಇಟ್ಕೋಬೇಕು. ಒಂದು ಸ್ವಲ್ಪ ಅದು ನೀರು ಹತ್ತಿದ್ವಿ ಅಂದ್ರೆ ನಾವು ಉಪ್ಪಿನಕಾಯಿ ಹಾಕಿದ್ವಿ ಅಂದ್ರೆ ಅದು ಹಾಳಾಗ್ತೈತಿ. ಸೊ ಅದಕ್ಕೆ ನಾವು ಒಂಚೂರು ನೀರು ಹತ್ತಿ ಇರೋ ಥರ ನೋಡ್ಕೋಬೇಕು. ಕೆಲವೊಬ್ಬರು ಉಪ್ಪಿನಕಾಯಿಗೆ ಬೆಳ್ಳುಳ್ಳಿನೂ ಬಳಸ್ತಾರೆ. ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಬೆಳ್ಳುಳ್ಳಿನ ಹಾಕೋಬೋದು. ಬೆಳ್ಳುಳ್ಳಿ ಹಾಕುವಾಗ ನಾವು ಎಣ್ಣೆ ಒಳಗನ ಫ್ರೈ ಮಾಡಿ ಹಾಕೋಬೇಕು. ಹಸಿದಾಗಿ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡಬಹುದು. ಸೊ ಅದಕ್ಕೆ ನಾವು ನೋಡಿಕೊಂಡು ಹಾಕೋಬೇಕು. ಈ ರೀತಿ ಎಲ್ಲ ಮಾವಿನಕಾಯಿನ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡು ನಾ ಇಲ್ಲಿ ಒಂದು ಪ್ಯಾನ್ಗೆ ಒಂದು 4 ಸ್ಪೂನಷ್ಟು ನಾ ಇಲ್ಲಿ ಸಾಸಿವೆನ ಹಾಕ್ಕೊಂಡು ಈ ಸಾಸಿವೆ ಸ್ವಲ್ಪ ಕಲರ್ ಚೇಂಜ್ ಆಗಿ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗನ ಸಾಸಿವೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಅದು ಕಹಿ ಆಗಿಬಿಡ್ತೈತಿ. ಸೊ ಅದು ಬೇಳೆ ಮಾಡೋಕ್ಕೆ ಬರಬೇಕು ಅಷ್ಟು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಈ ಸಾಸಿವೆ ಫ್ರೈ ಆಗೈತಿ. ಸೊ ಇದನ್ನು ನಾನು ತೆಗೆದು ಇಟ್ಕೊಳತ್ತೀನಿ. ನೋಡಿ, ನಾವು ಇಷ್ಟು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿನಿ. ಜಾಸ್ತಿ ಮೆಂತ್ಯ ಕಾಳನ್ನ ಹಾಕಕ್ಕೆ ಹೋಗಬಾರ್ದು, ಅದು ಕಹಿ ಆಗ್ತೈತಿ. ಸೊ ಇದು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನು ನಾನು ಇಲ್ಲಿ ತೆಗೆದಿಟ್ಕೋತೀನಿ. ಇವಾಗ ಇದಕ್ಕೆ ನಾನು ಇಲ್ಲಿ ಉಪ್ಪನ್ನ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಎಲ್ಲ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಮಾತ್ರ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿ ತೆಗೆದಿಟ್ಕೊಂಡು ಇದು ಕಂಪ್ಲೀಟಾಗಿ ಇವೆಲ್ಲನೂ ಕೂಲ್ ಆಗಬೇಕು. ಅದಾದಮೇಲೆ ನಾ ಇಲ್ಲಿ ಸಾಸಿವೆನ ಈ ರೀತಿ ಪೂರ್ತಿ ಕೂಲ್ ಆದ್ಮ್ಯಾಗ ಇವಾಗ ಅದರ ಅರ್ಧದಷ್ಟು ನಾ ಇಲ್ಲಿ ನೀವು ಇದನ್ನು ಬೇಕಿದ್ರೆ ನೀವು ಕುಟ್ಟೋ ಕಲ್ದಾಗೂ ಸ್ವಲ್ಪ ಇದನ್ನು ಕುಟ್ಟಿ ನೀವು ಬೇಳೆನಾದರೂ ಮಾಡ್ಕೋಬೋದು. ನಾ ಇಲ್ಲಿ ಅರ್ಧದಷ್ಟು ಮಾತ್ರ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳತ್ತೀನಿ. ಪೂರ್ತಿಯಾಗಿ ಅದು ಪೌಡ್ರ್ ಆಗಿಬಿಡ್ತೈತಿ ಮಿಕ್ಸಿರೊಳಗೆ. ಅದಕ್ಕೆ ಹೇಳಿ ನಾ ಇಲ್ಲಿ ಒಂದು ಅರ್ಧದಷ್ಟು ಕುಟ್ಕೋತೀನಿ. ಅದಕ್ಕೆ ನಾ ಇಲ್ಲಿ ಹುರಿದಿಟ್ಕೊಂಡಿರೋ ಮೆಂತ್ಯ ಕಾಳನ್ನು ಹಾಕಿ ಇವಾಗ ಇದನ್ನು ಇದನ್ನು ಸಣ್ಣದಾಗಿ ನಾನು ಪುಡಿ ಮಾಡ್ಕೋಬೇಕು ಮಿಕ್ಸರ್ ಒಳಗೆ. ಇವಾಗ ಇದನ್ನು ಅರ್ಧದಷ್ಟು ನಾವು ಇಟ್ಕೊಂಡಿರ್ತೀವಲ್ಲ ಇದನ್ನು ನಾವು ಈ ರೀತಿ ಸ್ವಲ್ಪ ನೀವು ಬಟ್ಟೆ ಒಳಗಾದರೂ ಹಾಕಿ ಈ ರೀತಿ ಸ್ವಲ್ಪ ಇದನ್ನು ನಾವು ಕುಟ್ಕೋಬೇಕು. ಅಥವಾ ಈ ರೀತಿ ಕಲ್ಲಿಂದ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕುಟ್ಟೋ ಕಲ್ಲಾಗೂ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಅದು ಜಾಸ್ತಿ ಪುಡಿ ಆಗೋದಿಲ್ಲ. ಸೊ ಈ ರೀತಿ ಹಾಕೋದ್ರಿಂದ ಉಪ್ಪಿನಕಾಯಿ ಈ ರೀತಿ ಸಾಸಿವೆ ಬೇಳೆನ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ಆಗಿರ್ಬೋದು ಅಥವಾ ನೋಡೋವಾಗಿರ್ಬೋದು ಭಾಳ ಚಲೋ ಅಂತ ಅನ್ನಿಸ್ತೈತಿ. ಈ ರೀತಿ ಸಾಸಿವೆ ಬೇಳೆ ಬೇಕು ಅಂತಂದ್ರೆ ಇದಕ್ಕೆ ಸಾಸಿವೆ ಬೇಳೆ ಬೇಕಿದ್ರೆ ನೀವು ತಂದು ಕೂಡ ಹಾಕ್ಬೋದು. ಈ ರೀತಿ ನೀವು ನೋಡ್ಬೋದು ಸ್ವಲ್ಪ ಈ ರೀತಿ ನಾವು ಕುಟ್ಕೋಬೇಕು. ಇದು ಜಾಸ್ತಿ ಪೂರ್ತಿ ಸಣ್ಣ ಆಗಿಲ್ಲ. ಇದು ನೋಡ್ಬೋದು ಇಷ್ಟು ಸಣ್ಣದಾಗೆ ನಾವು ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ನೀವೀಗ ನೋಡ್ಬೋದು ಇದು ಮಿಕ್ಸರ್ ಜಾರಿಗೆ ಹಾಕಿದ್ದು ಎಷ್ಟು ಸಣ್ಣದಾಗಿ ಪುಡಿ ಆಗೈತಿ. ಇದು ಸ್ವಲ್ಪ ದಮ್ ಐತಿ, ನಾವು ಕೈ ಒಳಗೆ ಅರ್ದಿದ್ದು. ಮೊದಲಿಗೆ ನಾವು ಇದಕ್ಕೆ ಉಪ್ಪನ್ನ ಹಾಕೋಬೇಕು. ಉಪ್ಪು ನಾವು ಬಿಸಿ ಮಾಡಿ ಇಟ್ಕೊಂಡಿರ್ತೀವಿ ಕಂಪ್ಲೀಟಾಗಿ ಅದು ಕೂಲ್ ಆದಮೇಲೆ ನಾವು ಹಾಕೋಬೇಕು.
ಅಕಸ್ಮಾತ್ ನೀವು ಸ್ವಲ್ಪ ಬಿಸಿಯಾಗಿರುವಾಗಲೂ ಹಾಕಿದ್ರೆ ಉಪ್ಪಿನಕಾಯಿ ಕೆಡ್ತಾವು. ಸೊ ಇದನ್ನು ನೋಡಿಕೊಂಡು ನಾವು ಹಾಕೋಬೇಕು. ಇದನ್ನು ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು. ನಾ ಇಲ್ಲಿ ಒಂದು 4 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿನಿ. ಅದಾದಮೇಲೆ ನಾ ಇಲ್ಲಿ ಕುಟ್ಟಿಟ್ಕೊಂಡಿರುವಂಥ ಸಾಸಿವೆನ ಹಾಕೊಳತ್ತೀನಿ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಸಾಸಿವೆ ಮೆಂತ್ಯಕಾಳು ಪೌಡರ್ನ ಹಾಕೊಳತ್ತೀನಿ. ಅದಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾ ಇಲ್ಲಿ ಅರಿಶಿನ ಪುಡಿ ಹಾಕೋತೀನಿ. ಅದಾದಮೇಲೆ ನೀವು ಖಾರ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೋಬೇಕು. ಅದಾದಮೇಲೆ ನಾ ಇಲ್ಲಿ ಖಾರದ ಪುಡಿನ ಒಂದು 3 ಸ್ಪೂನಷ್ಟು ಹಾಕೋತೀನಿ. ಉಪ್ಪನ್ನ ಆಗಲಿ ಖಾರನ ಆಗಲಿ ನಾವು ನೋಡ್ಕೊಂಡು ಹಾಕೋಬೇಕು. ಅಕಸ್ಮಾತ್ ಕಮ್ಮಿ ಆದರೆ ನಾವು ಹಾಕ್ಬೋದು. ಆಮೇಲೆ ನಾ ಇಲ್ಲಿ ಮನೇಲಿ ಮಾಡೋರು ಅಂತ ಖಾರದ ಪುಡಿನ 1.5 ಸ್ಪೂನಷ್ಟು ಯೂಸ್ ಮಾಡತ್ತೀನಿ. ಇದು ಸ್ವಲ್ಪ ಖಾರ ಜಾಸ್ತಿ ಐತಿ, ಅದಕ್ಕೆ ನಾ ಇಲ್ಲಿ ಖಾರದಕ್ಕೋಸ್ಕರತೆ ಯೂಸ್ ಮಾಡತ್ತೀವಿ. ಈ ರೀತಿ ಎಲ್ಲ ಹಾಕಿ ಇದನ್ನು ಒಂದ್ಸತಿ ನಾವು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಖಾರ ಉಪ್ಪು ಎಲ್ಲ ಪುಡಿಗಳು ಚೆಂದಾಗಿ ನಾವು ಮಾವಿನಕಾಯಿಯೊಳಗೆ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇದನ್ನು ನಾವು ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋದಕ್ಕೆ ಎಣ್ಣೆನ ಕಾಸ್ಕೊಳತ್ತೀನಿ. ನೀವು ಇದಕ್ಕೆ ಎಣ್ಣೆ ಎಷ್ಟು ಬೇಕಾದರೂ ಜಾಸ್ತಿ ಆದರೂ ಹಾಕ್ಬೋದು. ನಾ ಇಲ್ಲಿ ಇಷ್ಟು ಎಣ್ಣೆನ ತೊಗೊಂಡೀನಿ. ಅವರಿಗೆ ಕೆಲವೊಬ್ಬರು ಎಣ್ಣೆ ಜಾಸ್ತಿನ ಯೂಸ್ ಮಾಡ್ತಾರೋ, ಕೆಲವೊಬ್ಬರು ಕಡಿಮೆ ಯೂಸ್ ಮಾಡ್ತಾರೋ. ಇಷ್ಟ ಇದ್ದವರು ಜಾಸ್ತಿ ಹಾಕೋಬೋದು, ಇಷ್ಟ ಇಲ್ಲ ಅನ್ನೋರು ಕಡಿಮೆ ಹಾಕೋಬೋದು. ಬಟ್ ಆದರೂ ಜಾಸ್ತಿ ಕಡಿಮೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಇದನ್ನು ಕಂಪ್ಲೀಟಾಗಿ ನಾವು ಪೂರ್ತಿಯಾಗಿ ಬಿಸಿ ಆಗಬೇಕು. ಎಣ್ಣೆ ಒಳಗೆ ಪೂರ್ತಿ ಸ್ವಲ್ಪ ಹೊಗೆ ಬರಬೇಕು, ಅಷ್ಟು ಖಡಕ್ಕಾಗಿ ಕಾಸ್ಕೋಬೇಕು. ಸ್ವಲ್ಪ ಕಮ್ಮಿ ಕಾಸಿದ್ವಿ ಅಂದರೆ ಅರ್ಧಂಬರ್ಧನೂ ಉಪ್ಪಿನಕಾಯಿ ಕೆಡ್ತಾವು. ಸೊ ನೀವು ಎಣ್ಣೆನ ಜಾಸ್ತಿ ಕಾಸಿ ಅದು ಪೂರ್ತಿಯಾಗಿ ತಂಪಾಗಬೇಕು. ಅದಾದಮೇಲೆ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರೋವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ನೀವು ನೋಡ್ಬೋದು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಉಪ್ಪಿನಕಾಯಿ ಒಳಗೆ ಎಷ್ಟು ನೀರು ಬಿಟ್ಟೈತೆ ಅಂಥೇಳಿ. ಇವಾಗ ಇದನ್ನು ನಾವು ಕಂಪ್ಲೀಟಾಗಿ ಪೂರ್ತಿ ಕೂಲ್ ಆದ್ಮ್ಯಾಗ ನಾವು ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ವಲ್ಪ ಬಿಸಿ ಇರೋವಾಗ್ಲೂ ಹಾಕಿಬಿಟ್ರಿ ಅಂತಂದ್ರೆ ಉಪ್ಪಿನಕಾಯಿ ಕೆಟ್ಟು ಹೋಗ್ತಾವೆ. ಸೊ ಇದನ್ನೆಲ್ಲ ನೀವು ಸಣ್ಣದಾಗಿರುವಂಥದ್ದನ್ನು ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬಾರ್ದು. ಒಂದು ಹನಿನೂ ನೀರು ತಾಗ್ಸಕ್ಕೆ ಹೋಗಬಾರ್ದು. ಹನಿ ಆದರೂ ನೀರು ತಾಗಿದ್ರೆ ಉಪ್ಪಿನಕಾಯಿ ಕೆಟ್ಟು ಹೋಗ್ತಾವೆ. ಸೊ ಇದನ್ನೆಲ್ಲ ನಾವು ನೋಡ್ಕೋಬೇಕು. ಇದನ್ನು ನಾವು ಗಾಜಿನ ಪಾತ್ರೆ ಆಗಿರ್ಬೋದು ಅಥವಾ ಈ ರೀತಿ ಸೆರಾಮಿಕ್ ಇರುವಂಥದ್ದನ್ನು ಯೂಸ್ ಮಾಡಬೇಕು. ಯಾವುದೇ ರೀತಿ ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಳಗೆ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಅದು ಹಾಳಾಗ್ತೈತಿ. ನಾವು ಎಷ್ಟು ದಿವಸ ಈ ರೀತಿ ನಾವು ಇಟ್ವಿ ಅಂತಂದರೆ ಇದನ್ನು ವರ್ಷಗಟ್ಟಲೆ ಆಗಿರ್ಬೋದು ಅಥವಾ ಎಷ್ಟೋ ವರ್ಷ ಆದರೂ ಅದು ಉಪ್ಪಿನಕಾಯಿ ಕೆಡೋದಿಲ್ಲ. ಈ ರೀತಿ ಎಲ್ಲ ಹಾಕಿದ ಮ್ಯಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಪೂರ್ತಿ ಕಂಪ್ಲೀಟಾಗಿ ಇದನ್ನು ನಾವು ಒರೆಸ್ಕೊಂಡ್ಬಿಡಬೇಕು. ಇದಕ್ಕೆ ಯಾವುದೇ ರೀತಿ ಹುಳ ಅಥವಾ ಏನೂ ಹೋಗದೆ ಇರೋ ಥರ ನಾವು ಟೋಪನ್ ಹಾಕಿ ಮೇಲೆ ನಾವು ಇದಕ್ಕೆ ಒಂದು ಬಟ್ಟೆನ ಕಟ್ಟಬೇಕು. ಆ್ಯಕ್ಚುಲಿ ನಾನು ಬಟ್ಟೆ ಕಟ್ಟು ತೋರಿಸಿಲ್ಲ, ಬಟ್ ಇದಕ್ಕೆ ಬಟ್ಟೆ ಕಟ್ಟಬೇಕು. ನೀವು ಈ ರೀತಿ ಒಂದು ಸಲ ಉಪ್ಪಿನಕಾಯಿನ ಟ್ರೈ ಮಾಡಿರಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.